ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಬಂದಿಯಾಗಿ ಹಿಂದಿಗೆ 6 ತಿಂಗಳುಗಳೇ ಕಳೆಯುತ್ತಾ ಬರುತ್ತಿವೆ. ಈಗ ಕೆಲವು ದಿನಗಳ ಹಿಂದೆ ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದ್ದರಿಂದ ಕೋರ್ಟ್ನಲ್ಲಿ 6 ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿದೆ. ಇದರಿಂದ ದರ್ಶನ್ ಅವರು ಬೆಂಗಳೂರಿನ ಅಪೋಲೋ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದರ್ಶನ್ ಅವರು ಜೈಲಿಗೆ ಹೋದಾಗಿಂದಲೂ ಮೀಡಿಯಾದಿಂದ ಹಿಡಿದು ಹಲವಾರು ಜನರು ತಮ್ಮ ಬೇಳೆಕಾಳುಗಳನ್ನು ಬೇಯಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ಈಗ ದರ್ಶನ್ ಅವರ ಕುರಿತು ಸ್ಫೋಟಕ ಮಾಹಿತಿ ನನ್ನಲ್ಲಿದೆ ಎಂದು ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರು ಎಲ್ಲೆಡೆ ಪ್ರಚಾರ ಮಾಡುತ್ತಿದ್ದಾರೆ. ಅಂತದ್ದೇನಪ್ಪಾ ಸ್ಫೋಟಕ ಮಾಹಿತಿ ಎಂದರೆ, ದರ್ಶನ್ ಅವರ ಮೊಬೈಲ್ ನಲ್ಲಿ 250 ವಾಟ್ಸ್ಆಪ್ ಗ್ರೂಪ್ಗಳು ಇದೆಯಂತೆ. ಅದರಲ್ಲಿ ಒಟ್ಟು 70,000 ಜನ ಕೆಲಸ ಮಾಡುತ್ತಿದ್ದಾರೆ. ಅದರಲ್ಲಿ ಎಲ್ಲ 250 ಗ್ರೂಪ್ಗಳು ಪೇಡ್ ಪ್ರಮೋಷನ್ ಮತ್ತು ದರ್ಶನ್ ವಿರುದ್ಧ ಯಾರೇ ಆಗಲಿ ಮಾತನಾಡಿದರೆ ಅಥವಾ ದರ್ಶನ್ ವಿರುದ್ಧ ಧ್ವನಿ ಎತ್ತಿದರೆ ಈ 250 ಪೇಡ್ ಪ್ರಮೋಷನ್ ವಾಟ್ಸ್ಆಪ್ ಗ್ರೂಪ್ ಗಳಿಂದ 24/7 ವಾಟ್ಸ್ಆಪ್ ನಲ್ಲಿ ಬೆದರಿಕೆಯ ಮೆಸೇಜ್ಗಳು ಮತ್ತು ನಿರಂತರ ಕರೆಗಳನ್ನ ಮಾಡುತ್ತಿರುತ್ತಾರೆ. ಇದರಿಂದ ದರ್ಶನ್ ವಿರುದ್ಧ ಧ್ವನಿ ಎತ್ತಿದಂತಹ ಯಾರೇ ಆಗಲಿ ಅವರಿಗೆ ಮೆಂಟಲಿ ಟಾರ್ಚರ್ ಅನ್ನು ಈ ಗ್ರೂಪ್ ಗಳ ಮೂಲಕ ಕೊಟ್ಟಿ ಅವರಿಗೆ ದರ್ಶನ್ ಹುದ್ದಿಗೆ ಬಾರದಂತೆ ಮಾಡುತ್ತಾರೆ ಎಂದು ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರು ಲೈವ್ ಗೆ ಬಂದು ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ. ಮತ್ತು ಇದರಿಂದಲೇ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಕೂಡ ಮೊದಲು ದರ್ಶನ್ ವಿರುದ್ಧ ಧ್ವನಿ ಎತ್ತಿ ನಂತರ ತಮ್ಮ ಸಿಮ್ ಅನ್ನೇ ಚೇಂಜ್ ಮಾಡಿದ್ದಾರೆ ಎಂದು ಜಗದೀಶ್ ಲಾಯರ್ ಅವರು ವಿಡಿಯೋ ಮೂಲಕ ಆರೋಪವನ್ನು ದರ್ಶನ್ ವಿರುದ್ಧ ಮಾಡಿದ್ದಾರೆ. ವೀಕ್ಷಕರೇ, ಲಾಯರ್ ಜಗದೀಶ್ ಅವರು ಒಂದಲ್ಲ ಒಂದು ಸುದ್ದಿಯಿಂದ ಮೀಡಿಯಾದ ಮುಂದೆ ಕಾಣಿಸಿಕೊಳ್ಳುತ್ತಲೇ ಇರುತ್ತಾರೆ ಮತ್ತು ಕಾಣಿಸಿಕೊಳ್ಳಲೇಬೇಕು ಅಂತ ಒಂದಲ್ಲ ಒಂದು ವಿವಾದಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತಿರುತ್ತಾರೆ. ಈಗ ದರ್ಶನ್ ಅವರ ವಾಟ್ಸ್ಆಪ್ ನಲ್ಲಿ 250 ಗ್ರೂಪ್ ಗಳಿವೆ. ಅವರಿಗೆಲ್ಲರಿಗೂ ದುಡ್ಡು ಕೊಟ್ಟಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗಲು ಮತ್ತು ದರ್ಶನ್ ವಿರುದ್ಧ ಧ್ವನಿ ಎತ್ತಿದಂತಹ ಯುವಕರಿಗೆ ಬುದ್ಧಿ ಕಲಿಸಲು ಇವರಿಗೆಲ್ಲ ದುಡ್ಡನ್ನು ಕೊಟ್ಟಿ ಮಡಗಿಕೊಂಡಿದ್ದಾರೆ ಎಂದು ಲಾಯರ್ ಜಗದೀಶ್ ಅವರು ದರ್ಶನ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದ್ರೆ ಇದು ನಿಜಾನ ಅಥವಾ ಸುಳ್ಳು ಎಂಬುದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತದೆ. ವೀಕ್ಷಕರೇ, ದರ್ಶನ್ ವಿರುದ್ಧ ಲಾಯರ್ ಜಗದೀಶ್ ಅವರು ಮಾಡಿದ ಆರೋಪದ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ನಿಜವಾದ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.